ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಮತ್ತೆ ಜಟಾಪಟಿಯಾಗಿದೆ. ಜಿಲ್ಲೆ ಉಸ್ತುವಾರಿ ಬೇಡ ಎಂದಿರುವ ಸಚಿವ ಕೆಎನ್ ರಾಜಣ್ಣ ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಮತ್ತೆ ಜಟಾಪಟಿ ಆಗಿರುವಂತದ್ದು. ಜಿಲ್ಲೆ ಉಸ್ತುವಾರಿ ಬೇಡ ಎಂದಿರುವ ಸಚಿವ ಕೆಎನ್ ರಾಜಣ್ಣ, ಹೀಗಾಗಿ ಕೈಪಡಿಯಲ್ಲಿ ಉಸ್ತುವಾರಿ ನೇಮಕದ್ದೇ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೀವು ಕೂಡ ನೋಡ್ತಾ ಇರಬಹುದು, ನಮಗೆ ಉಸ್ತುವಾರಿ ಬೇಡ ಅಂತ ಹೇಳಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಾಸನಕ್ಕೆ ಉಸ್ತುವಾರಿಯಾಗಿ ಯಾರನ್ನ ಹಾಗೆ ನೇಮಿಸಬೇಕು? ಸಿಎಂ ಸಿದ್ದರಾಮಯ್ಯ ಜೊತೆ ಈಗಾಗಲೇ ರಾಜಣ್ಣ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇನ್ನು ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ನಡುವೆ ಈಗ ಮತ್ತೆ ಜಟಾಪಟಿ ಆಗಿರುವಂತದ್ದು. ಯಾರನ್ನ ಉಸ್ತುವಾರಿಯನ್ನ ನೇಮಕ ಮಾಡಬೇಕು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಈಗಾಗಲೇ ರಾಜಣ್ಣ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಇನ್ನು ಯಾರಾಗ್ತಾರೆ? ಹಾಸನ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಈಗಾಗಲೇ ಡಿಕೆಶಿ ಸಿದ್ದು ನಡುವೆ ಜಟಾಪಟಿ ಶುರುವಾಗಿದೆ. ಯಾರಾಗ್ತಾರೆ ಹಾಸನ ಉಸ್ತುವಾರಿ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಸಸ್ಪೆನ್ಸ್ ಆಗಿದೆ. ಇನ್ನು ಹಾಸನ ವಿಚಾರದಲ್ಲಿ ಈಗಾಗಲೇ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಜಟಾಪಟಿ ಆಗ್ತಾ ಇರುವಂತದ್ದು. ಈಗಾಗಲೇ ಕೃಷ್ಣ ಬೈರೇಗೌಡ್ಗೆ ಇವರಿಗೆ ಉಸ್ತುವಾರಿ ಸ್ಥಾನವನ್ನ ನೀಡಿಲ್ಲ. ಇವರಿಗೂ ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಉಸ್ತುವಾರಿ ಸ್ಥಾನವನ್ನ ನೀಡಿಲ್ಲ. ಹೀಗಾಗಿ ಹಾಸನ ಜಿಲ್ಲೆ ಉಸ್ತುವಾರಿ ನೀಡುವ ಸಾಧ್ಯತೆ ಕೂಡ ಇದೆ. ಹಾಸನ ಜಿಲ್ಲೆ ಉಸ್ತುವಾರಿ ಆಯುಕ್ತರಿಗೆ ನೀಡಲು ಈಗಾಗಲೇ ಡಿಕೆ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಹಾಸನ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ಜಟಾಪಟಿ ಆಗ್ತಾ ಇರುವಂತದ್ದು. ಹಾಸನ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಡಿಕೆಶಿ ಸಿದ್ದು ನಡುವೆ ಜಟಾಪಟಿ. ಹಾಸನ ಜಿಲ್ಲೆಯ ಉಸ್ತುವಾರಿ ನನಗೆ ಬೇಡ ಅಂತ ಸಚಿವ ಕೆಎನ್ ರಾಜಣ್ಣ ಒಂದ್ ಕಡೆ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಈಗಾಗಲೇ ರಾಜಣ್ಣ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು. ಹಾಸನ ಜಿಲ್ಲೆಗೆ ಉಸ್ತುವಾರಿ ಯಾರನ್ನ ನೇಮಕ ಮಾಡಬೇಕು ಎಂಬ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಸದ್ಯಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರಿಗಿಲ್ಲ ಯಾವುದೇ ಜಿಲ್ಲೆಯ ಉಸ್ತುವಾರಿ ಪ್ರಶ್ನೆ ಎದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇನ್ನು ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಜಟಾಪಟಿ ಆಗ್ತಾ ಇರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್. ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅದರ ನಡುವೆ ಇದೀಗ ಹಾಸನ ಜಿಲ್ಲಾ ಉಸ್ತುವಾರಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಿಂದೆ ಹಾಸನ ಜಿಲ್ಲಾ ಉಸ್ತುವಾರಿಗೆ ಕೆಎನ್ ರಾಜನ್ ಅವರು ಉಸ್ತುವಾರಿ ವಹಿಸಿಕೊಂಡಿದ್ರು. ಅಲ್ಲಿ ಅವ್ರಿಗೆ ಒಂದಷ್ಟು ಜಿಲ್ಲಾ ರಾಜಕೀಯದಿಂದ ಒಂದಷ್ಟು ಅಸಮಾಧಾನಗೊಂಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಸನಾಂಬೆ ಉತ್ಸವ ಬರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಕಿರುಕುಳ ಎದುರಾಗುವಂತ ಸಂದರ್ಭ ರಾಜನರಿಗೆ ಅರಿವು ಇರೋದ್ರಿಂದ ಈಗ ಸದ್ಯಕ್ಕೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜನ್ ಅವರು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಎಲ್ಲೊಂದ್ ಕಡೆ ಕೆಎನ್ ರಾಜನ್ ಅವರಿಗೆ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಖುದ್ದಾಗಿ ರಾಜನ್ ಅವ್ರನ್ನ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಆದ್ರೂ ಕೂಡ ರಾಜನ್ ಅವರು ಹಾಸನ ಉಸ್ತುವಾರಿ ಬೇಡ ಅಂತ ಖಡಖಂಡಿತವಾಗಿ ಹೇಳಿರೋದ್ರಿಂದ ಇದೀಗ ತೆರವಾಗಿರುವಂತ ಹಾಸನ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸ್ಥಾನ ಏನಿದೆ ಅದರ ಮೇಲೆ ಇದೀಗ ಡಿಕೆಶಿ ಅವರು ಕಣ್ಣಾಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮನಗರ ಜೆಡಿಎಸ್ ಮುಕ್ತವಾದ ಬಳಿಕ ಇದೀಗ ಟಾರ್ಗೆಟ್ ಹಾಸನ ಎಂಬ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಯಾಕಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಒಕ್ಕಲಿಗ ಪ್ರಬಲ ಇರುವಂತ ಕ್ಷೇತ್ರ. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಶಾಸಕ ಶಿವಲಿಂಗೇಗೌಡರು ಒಕ್ಕಲಿಗ ಶಾಸಕರಾಗಿರ್ತಾರೆ. ಅವರು ಬಿಟ್ಟರೆ ಬೇರೆ ಯಾರು ಕೂಡ ಒಕ್ಕಲಿಗ ಸಮುದಾಯದಿಂದ ಶಾಸಕರಾಗಿರುವುದಿಲ್ಲ. ಇಂತ ಒಂದು ಸಂದರ್ಭದಲ್ಲಿ ಹಾಸನ ಉಸ್ತುವಾರಿ ವಹಿಸಿಕೊಂಡ್ರೆ ಅಲ್ಲಿ ಪ್ರಮುಖವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನ ವಿಸ್ತರಣೆ ಮಾಡ್ಕೊಳ್ಬಹುದು. ಜೊತೆಗೆ ಮುಂಬರುವಂತ ಸ್ಥಳೀಯ ಚುನಾವಣೆಗಳಲ್ಲಿ ಬಹಳ ಸುಲಭವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನ ವಿಸ್ತರಣೆ ಮಾಡಿಕೊಂಡು ಚುನಾವಣೆನ ಗೆಲ್ಲುವಂತ ಒಂದು ತಂತ್ರಗಾರಿಕೆ ಡಿಕೆ ಶಿವಕುಮಾರ್ ಆಗಿರುತ್ತೆ. ಹೀಗಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಮೇಲೂ ಕೂಡ ಡಿಕೆ ಶಿವಕುಮಾರ್ ಕಣ್ಣಾಕಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಏರ್ಪಡೆಯಾಗಿದೆ. ಇದೇ ತಿಂಗಳ 15ನೇ ತಾರೀಕಿನಂದು ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಹಾಸನ ಜಿಲ್ಲೆಯಲ್ಲಿ
ಏನು ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾರೆ. ಅದಾದ ನಂತರ 15ನೇ ತಾರೀಕಿನ ನಂತರ ಏನು ಹಾಸನ ಜಿಲ್ಲಾ ಉಸ್ತುವಾರಿಗೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆಗೆ ವೇಗ ಸಿಗುತ್ತೆ ಅಂತ ಹೇಳಲಾಗ್ತಿದೆ. Okay. ಒಟ್ಟಿನಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿಗೆ KN ರಾಜಣ್ಣ ಹಿಂದೆ ಸೇರಿದ್ರೋದ್ರಿಂದ DK ಶಿವಕುಮಾರ್ ಕಣ್ಣಿಕ್ಕಿರುವಂತದ್ದು ಸಹಜವಾಗಿ ಕುತೂಹಲಕ್ಕೆ ಮನೆ ಮಾಡಿದೆ. ಖಂಡಿತ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.